ತಿರಸ್ಕೃತ ಆಗಿರುವ ಅರ್ಜಿಗಳ ಬಗ್ಗೆ ಅವರು ಉಪ ಪ್ರಶ್ನೆಯನ್ನ ಕೇಳಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ಸುಮಾರು 9,85,000 ಅರ್ಜಿಗಳು ಸರಿಸುಮಾರು ರಾಜ್ಯದಲ್ಲಿ ನಮೂನೆ 57 ಅಡಿಯಲ್ಲಿ ಬಂದಿದ್ದಾವೆ. ಇದನ್ನ ನಾವು ನೋಡಿದಾಗ ಈಗ ನಾನು ಅವರಿಗೆ ಆರಂಭದಲ್ಲೇ ಹೇಳ್ಬಿಡ್ತೇನೆ, ಈಗ ಅಲ್ಲಿ ಏನು ಅನರ್ಹ, ಇದು ತಿರಸ್ಕೃತ ಅಂದ್ರೆ ಇವು ಅನರ್ಹ ಅಂತ, ಅನರ್ಹ ಅರ್ಜಿಗಳಿವು. ಅನರ್ಹ ಅರ್ಜಿಗಳಲ್ಲಿ ಏನಾದ್ರೂ ತಪ್ಪಾಗಿದ್ರೆ ಪುನರ್ ಪರಿಶೀಲನೆ ಮಾಡಲಿಕ್ಕೆ ನಾನು ತಕ್ಷಣ ಸೂಚನೆ ಕೊಡ್ತೇನೆ. ಈಗ ಆಗಿದ್ರು ಅವರು ಅನರ್ಹ ಅಂತ ಪರಿಗಣಿಸಿದ್ರು ಕೂಡ ತಮ್ಮ ತಾಲೂಕಿನಲ್ಲಿ ನಿಯಮ ಮೀರಿ ಯಾವುದನ್ನಾದ್ರೂ ಅನರ್ಹ ಅಂತ ಮಾಡಿದ್ರೆ ಪುನರ್ ಪರಿಶೀಲನೆ ನಾನು ಮಾಡಿಸ್ತೇನೆ. ಅದರಲ್ಲಿ ಯಾವ್ದಾದ್ರೂ ತಪ್ಪಾಗಿ ಅನರ್ಹ ಅಂತ ಪರಿಗಣಿಸಲ್ಪಟ್ಟಿದ್ರೆ ಅವುಗಳಿಗೆ ಮತ್ತೆ ಜೀವ ಕೊಡುವಂತ ಕೆಲಸವನ್ನು ನಾನು ಮಾಡಿಸ್ತೇನೆ. ಅಷ್ಟು ಮಾಡಬಲ್ಲೆ. ಇನ್ನು ಉಳಿದಾಗೆ ಅವರು ಯಾಕೆ ಇಷ್ಟು ಅನರ್ಹ ಅರ್ಜಿಗಳು ಜಾಸ್ತಿ ಇದ್ದಾವೆ, ಇದರಿಂದ ಜನಗಳಿಗೆ ನಾವು ಅನುಕೂಲ ಮಾಡಿಕೊಡೋದು ಕಷ್ಟ ಆಗತ್ತೆ ಇಷ್ಟು ಅನರ್ಹ ಆದ್ರೆ ಅಂತ ಅವರ ಭಾವನೆ ಏನಿದೆ, ಇವೆಲ್ಲ ಗೋಮಾಳ ಜಮೀನುಗಳು ಆಗಿರೋದ್ರಿಂದ ಅನರ್ಹ ಅಂತ ಅವರ ಭಾವನೆ ಬಹುಶಃ ಇರಬಹುದು. ಗೋಮಾಳ ಕಾರಣದಿಂದ ಅನರ್ಹ ಆಗಿರುವಂತವೂ ಇದಾವೆ. ಪಟ್ಟಣ, ಪುರಸಭೆ, ನಗರ ಸಭೆ ಇವುಗಳ ವ್ಯಾಪ್ತಿ ಒಳಗಡೆ ಬರ್ತವೆ ಅನ್ನೋ ಕಾರಣಕ್ಕೂ ಇದೆ. ಅದನ್ನ ಹೊರತುಪಡಿಸಿ ಅಲ್ಲದೆ ಮಾನ್ಯ ಸದಸ್ಯರು ಸದನದ ಗಮನಕ್ಕೆ, ಮಾನ್ಯ ಅಧ್ಯಕ್ಷರೇ, ಕೆಲವರು ಅರ್ಜಿದಾರರು 25 ಅರ್ಜಿಗಳನ್ನ ಹಾಕಿದ್ದಾರೆ ಫಾರ್ಮ್ 57 ಅಲ್ಲಿ. 25 ಕಡೆ ಅರ್ಜಿ ಹಾಕಿದ್ದಾರೆ. ಒಟ್ಟು 9,85,000 ಅರ್ಜಿ ಸೇರಿದ್ರೆ 54 ಲಕ್ಷ ಎಕರೆಗೆ ಅರ್ಜಿ ಕೊಟ್ಟಿದ್ದಾರೆ. ಅಷ್ಟು ಗವರ್ಮೆಂಟ್ ಲ್ಯಾಂಡೇ ಇಲ್ಲ ಕರ್ನಾಟಕದಲ್ಲಿ, ಸರ್ಕಾರಿ ಜಮೀನೇ ಇಲ್ಲ. 54 ಲಕ್ಷ ಎಕರೆ ಅಷ್ಟು ಪ್ರದೇಶಕ್ಕೆ ಅರ್ಜಿಗಳು ಬಂದಿದ್ದಾವೆ. 2005ನೇ ತಾರೀಕಿಗೆ ಅವರು 18 ವಯಸ್ಸಾಗಿರ್ಬೇಕಾಗಿತ್ತು. ಅರ್ಜಿ ಹಾಕುವಾಗ 18 ವಯಸ್ಸಾಗಿದ್ದವ್ರಿಗೆ ಹಾಕಿದ್ದಾರೆ. ಅಲ್ಲಿಗೆ ಅರ್ಥ 2005ರಲ್ಲಿ ಬಹುಶಃ ಅವರಿಗೆ ಹುಟ್ಟೇ ಇರಲಿಲ್ಲ, ಅಂತವ್ರ ಹೆಸರಿನಲ್ಲಿ ಅರ್ಜಿ ಬಂದಿದೆ. ಈ ತರ ನಾನು ಹೇಳ್ತಾ ಹೋದ್ರೆ ಸಮಯ ಸಿಕ್ಕಾಗ ಇನ್ನೊಮ್ಮೆ ಹೇಳ್ತೇನೆ, ಎಷ್ಟು ಜನ ನಮ್ಮ ಈ ಬಡವರಿಗೆ ಸಹಾಯ ಮಾಡಬೇಕು ಅಂತ ತಂದಿರೋ ಕಾನೂನ ದುರುಪಯೋಗ ಮಾಡ್ಕೊಳ್ತಕ್ಕಂಥವರು ಹೆಚ್ಚಾಗಿದ್ದಾರೆ. ಹಾಗಂತೇಳಿ ಗೋಮಾಳ ಇದರಲ್ಲಿ ಇರುವಂತವ್ರು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಇದ್ದಾರೆ, ಅದನ್ನು ಉತ್ತರ ಕೊಡ್ತೇನೆ ನಾನು. ಆದ್ರೆ ಉದ್ದೇಶಪೂರ್ವಕವಾಗಿ ಅಥವಾ ದುರುದ್ದೇಶದಿಂದ ಅರ್ಜಿ ಸಲ್ಲಿಸಿರೋರ ಪ್ರಮಾಣನೂ ಸಾಕಷ್ಟು ಇದೆ. ಸೊ ಅದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು ಅಂತ ತಮ್ಮನ್ನ ಸದನವನ್ನ ನಾನು ಮನವಿ ಮಾಡ್ತೇನೆ. ಇನ್ನು ಗೋಮಾಳಕ್ಕೆ ಬಂದ್ರೆ ಕಾನೂನಲ್ಲೇ ಎಷ್ಟು ಹೆಚ್ಚುವರಿ ಇದೆ ಗೋಮಾಳ ಅಂತ ನಾವು ಕಾನೂನಲ್ಲೇ ಬಂದುಬಿಟ್ಟಿದೆ. ಅದನ್ನ ಸುಪ್ರೀಂ ಕೋರ್ಟ್ನವರು ಕೂಡ ಬಹಳ ಪ್ರಬಲವಾಗಿ ರೀಇಟರೇಟ್ ಮಾಡಿದ್ದಾರೆ. ಈಗಿರೋವಾಗ ನಾನೇನಾದ್ರೂ ಗೋಮಾಳದಲ್ಲಿ ಹೆಚ್ಚುವರಿ ಜಾಗ ಇದ್ರೆ ಅದನ್ನ ಕೊಡಬಹುದು ಅಂತ ನಾನು ಇದೇ ಸದನದಲ್ಲಿ ಉತ್ತರ ಕೊಟ್ಟಿದ್ದೇನೆ, ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ನಮ್ಮ ಸರ್ಕ್ಯುಲರ್ ಅನ್ನ ತಪ್ಪಾಗಿ ಅರ್ಥೈಸ್ಬಿಟ್ಟು ಗೋಮಾಳದಲ್ಲಿ ಕೊಡ್ಲಿಕ್ಕೆ ಬರೋದಿಲ್ಲ ಅನ್ನೋ ಸ್ಟ್ಯಾಂಡ್ ತಗೊಳ್ಬೇಡಿ. ಗೋಮಾಳದಲ್ಲಿ ಕೊಡ್ಲಿಕ್ಕೆ ಅವಕಾಶ ಇದೆ. ಯಾವಾಗ ಅಂದ್ರೆ ಸರ್ಪ್ಲಸ್ ಲ್ಯಾಂಡ್ ಅಂತ ಹೇಳ್ತಾರೆ, ಜಿಲ್ಲಾಧಿಕಾರಿಗಳು ಹೆಚ್ಚುವರಿ ಜಾಗವನ್ನ ಘೋಷಣೆ ಮಾಡಿದ್ಮೇಲೆ. ಅದನ್ನ ನಾನೇನಾದ್ರೂ ರಿಲ್ಯಾಕ್ಸ್ ಮಾಡಬೇಕು ಅಂತಂದ್ರೆ ಬಹುಶಃ ಹೈಕೋರ್ಟು, ಸುಪ್ರೀಂ ಕೋರ್ಟು ಎಲ್ಲರಿಂದನೂ ಸರ್ಕಾರಕ್ಕೆ ತಪಾರಕೆ ಹಾಕ್ಸ್ಕೋಬೇಕಾಗತ್ತೆ. ಸೊ ಹಾಗಾಗಿ ಆ ವಿಷಯದಲ್ಲಿ ಸುಪ್ರೀಂ ಕೋರ್ಟು, ನಾನು ಬೇಕಾದ್ರೆ ಅವರ ರೂಲಿಂಗ್ ಅನ್ನ ತಮ್ಮ ಜೊತೆಗೆ ನಾನು ಹಂಚ್ಕೊಳ್ತೇನೆ. ಆ ರೂಲಿಂಗ್ ಓದಿದ ಮೇಲೆ ಬಹಳ ಎಚ್ಚರಿಕೆಯಿಂದ ಸರ್ಕಾರ ಹೆಜ್ಜೆ ಇಡಬೇಕಾಗತ್ತೆ. ಆದ್ರೆ ಇರುವಂತಹ ನಿಯಮಗಳನ್ನ ಏನಾದ್ರೂ ತಹಶೀಲ್ದಾರರು ಯಾರಾದ್ರೂ ತಪ್ಪಾಗಿ ಅನ್ವಯಿಸಿ ಯಾರಿಗಾದ್ರೂ ಅನ್ಯಾಯ ಆಗಿದ್ರೆ ಖಂಡಿತವಾಗಿ ಅವರಿಗೆ ನ್ಯಾಯ ಕೊಡಿಸುವಂತ ಪ್ರಯತ್ನ ನಾನು ಮಾಡ್ತೇನೆ. ವಿಶೇಷವಾಗಿ ನಿಮ್ಮ ಕ್ಷೇತ್ರದ್ದು ಯಾವುದು ಅನರ್ಹ ಅಂತ ಪರಿಗಣಿಸಲ್ಪಟ್ಟಿದೆ ಅವುಗಳನ್ನ ಪುನರ್ ಪರಿಶೀಲನೆ ಮಾಡಿ ಅರ್ಹತೆ ಇರ್ತಕ್ಕಂಥ ಅದನ್ನ ಒಂದು ಸೂಚನೆಯನ್ನ ದಿನಕರ್ ಕೇಶವ್ ಶೆಟ್ಟಿ ಅಲ್ಲ, ಒಂದ್ ಸೆಕೆಂಡ್, ಪೂರಕವಾಗಿ ಅದಕ್ಕೆ ಮಾತಾಡ್ಲಿಕ್ಕೆ ಬಾರಿ ಅಗತ್ಯ ಅಲ್ಲ. ಕರೆಕ್ಟ್. ಈಗ ಕ್ವಶನ್ ಅವ್ರು ಬಂದಾಗ ಒಂದು ಕ್ವಶನ್ ಕೇಳಿ, ಒಂದ್ ಸೆಕೆಂಡ್. ಇಲ್ಲಿ ಬಹಳಷ್ಟು ಜನ ತಮ್ಗೆಲ್ಲ ಇದು ವಿಚಾರ ಪ್ರತಿಯೊಂದು ಸಬ್ಜೆಕ್ಟ್ ಅಲ್ಲಿ ಕೂಡ ಇದ್ರಲ್ಲಿ ಪರಿಣಿತರಾಗಿದ್ದೀರಿ, ವಿಚಾರ ಸ್ಪಷ್ಟವಾಗಿ ಗೊತ್ತಿದೆ ಇದೆ. ಆದ್ರೆ ನಮ್ಗೆ ಸಬ್ ಕ್ವಶನ್ ಕೇಳ್ತಾ ಹೋದ್ರೆ ನಮ್ ಕ್ವಶನ್ ಅವ್ರು ಮುಗಿಯೋದಿಲ್ಲ. ಗವರ್ನರ್ ಅಡ್ರೆಸ್ ಆಗ್ಬೇಕು, ಬಜೆಟ್ ಅಲ್ಲಿ ಭಾಷಣ ಮಾಡಬೇಕು, 23ಕ್ಕೆ ಅದೆಲ್ಲ ಮುಗಿತದೆ. ನೀವೆಲ್ಲ ಸಹಕರಿಸಿ. ಅದಕ್ಕಾಗಿ ಕೃಷ್ಣ ಬಾಯಿಗೌಡರು ಸೆಷನ್ ಆಫೀಸ್ ಅಲ್ಲಿದ್ದಾರೆ, ಚರ್ಚೆ ರೆವಿನ್ಯೂಗೆ ಸಂಬಂಧಪಟ್ಟಿದ್ದು. ಹೌದು, ಇಡೀ ರಾಜ್ಯದ ಕ್ಲಿಷ್ಟಕರವಾದಂತಹ ಅನೇಕ ಸಂಗತಿಗಳು ಇದರಲ್ಲಿದ್ದ. ಹೌದು, ಉದಾಹರಣೆಗೆ ನಮ್ಮ ಮಲೆನಾಡೆ ತಮಗೂ ಕೂಡ ಗೊತ್ತಿದೆ. ಹೌದು,
ಒಂದೇ ಸರ್ವ್ ನಂಬರ್ ನಲ್ಲಿ ಅಲ್ಲ ಸರ್ಕಾರಿ ಕಾನು ಅಂತ ಇದೆ, ಸೊಪ್ಪಿನ ಬೆಟ್ಟ ಅಂತ ಇದೆ, ಸೊಪ್ಪಿನ ಬೆಟ್ಟ ಗೋಮಾಳ ಅಂತ ಇದೆ, ಬೈಫರ್ಕೇಶನ್ ಆಗ್ಲಿಲ್ಲ. ಗೋಮಾಳ ಮತ್ತು ಅರಣ್ಯ ಅಂತ ಇದೆ, ಬೈಫರ್ಕೇಶನ್ ಆಗ್ಲಿಲ್ಲ. ಜಂಟಿ ಸರ್ವೆಗಳಾಗಬೇಕು. ಉಳಿದಿದ್ದಾವೆ. ಮಾನ್ಯ ಅಧ್ಯಕ್ಷರೇ, ನೀವು ಎಷ್ಟೋ ಕಮಿಟಿಗಳನ್ನು ಮಾಡಿದಿರಿ ಅಂತ ಹೇಳಿದ್ರಿ. ವಿಷಯಗಳೆಲ್ಲವೂ ಪ್ರಮುಖ ಇದೆ. ಅವರ ಮಾರ್ಗದರ್ಶನನೂ ನಮ್ಗೆ ಬೇಕಾಗಿದೆ, ಇಲ್ಲ ಅಂತಲ್ಲ. ತಾವು ಈ ಅಧಿವೇಶನ ಆಗಲಿ ಅಥವಾ ಮುಂದೆ ಬೇಡಿಕೆಗಳ ಮೇಲೆ ಸಮಯ ಸಿಕ್ಕಾಗ ಕಂದಾಯ ಇಲಾಖೆಗೆ ಪ್ರತ್ಯೇಕವಾಗಿ ಒಂದಲ್ಲ 2 ದಿನ ನಿಗದಿ ಮಾಡಿ ಎಲ್ಲಾ ವಿಷಯಗಳು ಅವರು ಟೀಕೆ ಇರಲಿ ಅಥವಾ ಸಲಹೆ ಇರಲಿ ಎರಡನ್ನೂ ನಾವು ತೆಗೆದುಕೊಂಡು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ, ಬದಲಾವಣೆಗಳು ತರಲಿಕ್ಕೆ ಸಕಾರಾತ್ಮಕವಾಗಿ